ರಾಜೀನಾಮೆ ವಾಪಸ್ ಪಡೆಯಲು ಸಿಎಂ ಹೇಳಿದ್ದಾರೆ. ಸದ್ಯಕ್ಕೆ ನಾನು ರಾಜೀನಾಮೆ ವಾಪಸ್ ಪಡೆಯಲ್ಲ. ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಮತ್ತೊಮ್ಮೆ ಕಡಾಖಂಡಿತವಾಗಿ ಹೇಳ್ತಿದ್ದಾರೆ ನೋಡಿ. ಸಿಎಂ ಡಿಕೆಶಿ ಸುರ್ಜೇವಾಲಾ ತೀರ್ಮಾನಕ್ಕೆ ಕಾಯ್ತೀನಿ, ಬಟ್ ನನ್ನ ಒಂದು ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಮಾಡೋದಿಲ್ಲ. ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಈಗ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ಮತ್ತೊಮ್ಮೆ ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ಮಾಡಿ ರಾಜೀನಾಮೆ ಘೋಷಣೆ ಮಾಡಿದ್ರು. ಅದಾದ ನಂತರ ಈಗ ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ರಾಜೀನಾಮೆ ವಾಪಸ್ ಪಡೆಯಲು ಸಿಎಂ ಹೇಳಿದ್ದಾರೆ, ಬಟ್ ನನ್ನ ಕಡೆಯಿಂದ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಸದ್ಯಕ್ಕೆ ನಾನು ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ. ಕಡ್ಡಿ ಮುರಿದಂತೆ ಮತ್ತೊಮ್ಮೆ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಹೀಗೆ ಸುದ್ದಿಗೋಷ್ಠಿ ಮಾಡೋ ಮೂಲಕ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಸುರ್ಜೇವಾಲಾ ತೀರ್ಮಾನಕ್ಕೆ ಕಾಯ್ತೀನಿ, ನೋಡೋಣ ಅವರೇನ್ ಮಾಡ್ತಾರೆ ಅಂತ ಹೇಳಿ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯಲ್ಲಿ ಮತ್ತೊಮ್ಮೆ ಈ ರೀತಿಯಾಗಿ ಹೇಳಿದ್ದಾರೆ. ಸೊ ಇಲ್ಲಿ ಒಂದಂತೂ ಕ್ಲಾರಿಟಿ ಸಿಕ್ತು. ನಾನು ಯಾವುದೇ ಖಾತೆಯನ್ನ ಕೇಳಿರ್ಲಿಲ್ಲ, ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಅವರೇ ಹೇಳಿದ್ರು ಅಂತ ಹೇಳಿ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಹೀಗೆ ಮತ್ತೊಮ್ಮೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾ ಇರುವಂತದ್ದು, ರಾಜೀನಾಮೆ ವಾಪಸ್ ಪಡೆಯಲು ಸಿಎಂ ಹೇಳಿದ್ದಾರೆ, ಬಟ್ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಾನು ಯಾವುದೇ ಒಂದು ಖಾತೆಗೆ ಡಿಮ್ಯಾಂಡ್ ಮಾಡಿಲ್ಲ, ಬಟ್ ನನ್ನ ಒಂದು ನಿರ್ಧಾರದಲ್ಲಿ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ತರೋದಿಲ್ಲ. ಸುರ್ಜೇವಾಲಾ ಜೊತೆಗೆ ಸಿಎಂ ಏನ್ ಹೇಳ್ತಾರೆ, ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ಕಾಯ್ತೀನಿ ಎಂದಿದ್ದಾರೆ. ಮತ್ತೊಮ್ಮೆ ಸುದ್ದಿಗೋಷ್ಠಿ ಮಾಡುವ ಮೂಲಕ ಈ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ತಿಳಿಸ್ತಾ ಇದ್ದಾರೆ. ಹೀಗೆ ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂತದ್ದು, ನಾನು ಯಾವುದೇ ಖಾತೆಯನ್ನ ಕೇಳಿರಲಿಲ್ಲ. ಅವರೇ ಡಿಕೆ ಶಿವಕುಮಾರ್ ಜೊತೆಗೆ ಡಿಕೆ ಸುರೇಶ್ ಒಮ್ಮೆ ನನಗೆ ಸರ್ಕಾರ ರಚನೆ ಆಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವ ಸಂದರ್ಭದಲ್ಲಿ ಹೇಳಿದ್ರು, ಜಲಸಂಪನ್ಮೂಲ ಇಲಾಖೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದು ಮಾಡಕ್ಕೆ ಇಷ್ಟನೂ ಇಲ್ಲ ಅಂತ ಹೇಳಿ ರೆಡ್ಡಿ ಅವರು ನಿನ್ನೆಯೇ ಹೇಳಿದ್ರು. ರಾಜೀನಾಮೆ ಪಡೆಯಲು ಸಿಎಂ ಹೇಳಿದ್ದಾರೆ. ಈ ರೀತಿಯಾಗಿ ನಾನು ಯಾವುದೇ ಒಂದು ಖಾತೆಯನ್ನ ಡಿಮ್ಯಾಂಡ್ ಮಾಡಿಲ್ಲ, ಬಟ್ ಅವರೇ ಕೊಡ್ತೀವಿ ಜಿಬಿಎನ ಅಂತ ಹೇಳಿ ಅವರೇ ಮಾತು ಕೊಟ್ಟಿದ್ರು. ಅದಾದ ನಂತರ ಈಗ ಹೇಳಿರೋ ಮಾತನ್ನ ನಡೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿ ಮಾಡಿದ್ರು. ಸುದ್ದಿಗೋಷ್ಠಿ ಮಾಡಿ ಈ ರೀತಿಯಾಗಿ ರಾಜೀನಾಮೆ ಘೋಷಣೆ ಮಾಡಿದ್ರು. ಅದಾದ ನಂತರ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಯಾವುದೇ ಬದಲಾವಣೆ ನಾನು ಮಾಡೋದಿಲ್ಲ, ನನ್ನ ನಿರ್ಧಾರ ಫೈನಲ್ ಅಂತಿಮ ಅಂತ ಹೇಳಿ ಇಲ್ಲಿ ಕಡ್ಡಿ ಮುರಿದಂತೆ ರಾಮಲಿಂಗಾರೆಡ್ಡಿ ಅವರು ಹೇಳಿಬಿಟ್ಟಿದ್ದಾರೆ. ಮತ್ತೊಮ್ಮೆ ಜಲಸಂಪನ್ಮೂಲ ಇಲಾಖೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಇಷ್ಟನೂ ಇಲ್ಲ ಅಂತ ಹೇಳಿ ನಿನ್ನೆ ಅಷ್ಟೇ ಅವರು ಹೇಳಿದ್ರು. ಹಾಗಾಗಿ ಆತ್ಮಸಾಕ್ಷಿ ಕೂಡ ನನಗೆ ಒಪ್ಪೋದಿಲ್ಲ ಅಲ್ಲಿ ಮಾಡೋದಕ್ಕೆ ಕೆಲಸನ. ರಾಜೀನಾಮೆ ವಾಪಸ್ ಪಡೆಯಲು ನಾನು ಯಾವುದೇ ಬದಲಾವಣೆ ಮಾಡೋದಿಲ್ಲ, ಸದ್ಯಕ್ಕೆ ನಾನು ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುವಂಥದ್ದು. ಮತ್ತೊಮ್ಮೆ ಹೀಗೆ ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ರಾಜೀನಾಮೆ ವಾಪಸ್ ಪಡೆಯಲು ಸಿಎಂ ಹೇಳಿದ್ದಾರೆ, ಬಟ್ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ನನ್ನ ನಿಲುವಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ. ಹೀಗೆ ಸಿಎಂ ಹೇಳಿದ್ದಾರೆ ರಾಜೀನಾಮೆ ವಾಪಸ್ ಪಡೀರಿ ಅಂತ ಹೇಳಿ, ಬಟ್ ನನ್ನ ಕಡೆಯಿಂದ ಹೇಳಬೇಕಾಗಿರುವಂಥದ್ದನ್ನು ನಾನು ಹೇಳಿದ್ದೀನಿ. ಸಿಎಂ ಡಿಕೆಶಿ ಜೊತೆಗೆ ಸುರ್ಜೇವಾಲಾ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೋಸ್ಕರ ನಾನು ಕಾಯ್ತೀನಿ, ಆದರೆ ರಾಜೀನಾಮೆ ವಾಪಸ್ ಪಡೆಯೋ ಮಾತಿಲ್ಲ. ಅದರಲ್ಲೂ ಕೂಡ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟಿದ್ದಾರೆ, ಬಟ್ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ, ಆ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಕ್ಕೆ ನನಗೆ ಇಷ್ಟನೂ ಇಲ್ಲ ಅಂತ ಹೇಳಿ ನೆನ್ನೆ ಹೇಳಿದ್ರು. ಆತ್ಮಸಾಕ್ಷಿ ಕೂಡ ನನಗೆ ಒಪ್ಪೋದಿಲ್ಲ, ನನಗೆ ಜಿಬಿಎ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡ್ತೀವಿ ಅಂತ ಹೇಳಿ ಈ ಹಿಂದೆ ಡಿಕೆ ಸುರೇಶ್ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೇಳಿದ್ರು. ಅವರೇ ನನಗೆ ಮಾತು ಕೊಟ್ಟಿದ್ರು, ನಾನು ಕೇಳಿಲ್ಲ, ಬಟ್ ಅವರೇ ಕೇಳಿದ್ರು, ಅವರೇ ಹೇಳಿದ್ರು ಕೂಡ. ಬಟ್ ಈಗ ಮತ್ತೊಮ್ಮೆ ಡಿಕೆ ಸಂಪುಟದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ, ಹಾಗಾಗಿ ನನಗೆ ಇಷ್ಟ ಇಲ್ಲ ಮಾಡಲಿಕ್ಕೆ ಅಂತ ಹೇಳಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾರ ಮೇಲೂ ನನಗೇನು ಕೋಪ ಇಲ್ಲ, ಡಿಕೆ ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಅಥವಾ ಸುರ್ಜೇವಾಲಾ ಅವ್ರ ಮೇಲೆ ಏನು ಕೋಪ ಇಲ್ಲ, ಎಐಸಿಸಿ ಅಧ್ಯಕ್ಷರ ಮೇಲೂ ಕೋಪ ಇಲ್ಲ, ಏನು ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಇದೀಗ ಮತ್ತೊಮ್ಮೆ ಈ ರೀತಿಯಾದ ಹೇಳಿಕೆಯನ್ನ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಯ್ತು, ಒಂದು ಕ್ಲಾರಿಟಿ ಅಂತೂ ಈಗ ಫೈನಲಿ ಸಿಕ್ತು. ಅಂದ್ರೆ ಎಲ್ಲೋ ಕನ್ವಿನ್ಸ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇಷ್ಟೊಂದು ನಮಗಿತ್ತಲ್ವಾ. ಕನ್ವಿನ್ಸ್ ಆಗಿದ್ದಾರಾ ರೆಡ್ಡಿ ಅವರು, ಅಥವಾ ಬೇರೆ ಏನಾದರೂ ಆಫರ್ ಅವ್ರಿಗೆ ಕೊಟ್ಟಿದ್ದಾರಾ, ಇಲ್ಲ ಅದೇ ಒಂದು ಖಾತೆಯಲ್ಲಿ ಅವರು ಮುಂದುವರಿತಾರಾ, ರಾಜೀನಾಮೆ ವಾಪಸ್ ಪಡೆದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇತ್ತು. ಈಗ ಸ್ಪಷ್ಟತೆ ಒಂದು ಸಿಕ್ತು, ಈಗ ಒಂದು ಕ್ಲಾರಿಟಿ ಸಿಕ್ತು, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ತು. ಏನು ಅಂತಂದ್ರೆ ನನ್ನ ತೀರ್ಮಾನಕ್ಕೆ ನಾನು ಬದ್ಧ, ನಾನು ರಾಜೀನಾಮೆ ಅಂತೂ ವಾಪಸ್ ಪಡೆಯೋದಿಲ್ಲ, ಕೊಟ್ರೆ ಜಿಬಿಎ ಕೊಡ್ಲಿ, ಇಲ್ಲ ಅಂತಂದ್ರೆ ಬೇರೆ ಯಾವುದೂ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಅಂತಿಮವಾಗಿ ಫೈನಲ್ ಡಿಸಿಷನ್ ಸಿಎಂ ಮತ್ತೆ ಸುರ್ಜೇವಾಲಾ
ಏನು ಡಿಸೈಡ್ ಮಾಡ್ತಾರೆ ಅನ್ನೋದು ಕೂಡ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ, ಅವ್ರಿಗೆ ಮನವೊಲಿಸಿ ಸಾಧ್ಯ ಆದರೆ ಇಲ್ಲ ರಾಜೀನಾಮೆ ವಾಪಸ್ ಪಡೀಲಿಕ್ಕೆ ಹೇಳಿ, ಇಲ್ಲ ಅಂತಂದ್ರೆ ಬಿಟ್ಟಾಕಿ, ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು. ಬಟ್ ಅಷ್ಟು ಸುಲಭವಾಗಿ ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಬೇಕಾಗುತ್ತೆ GBA ಚುನಾವಣೆಯ ಸಂದರ್ಭದಲ್ಲಿ. ಅದಕ್ಕಾಗಿ ಬಹುಶಃ ಅವರು ಕೂಡ GBA ಇಲಾಖೆಯನ್ನು ಕೊಡಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡಿ ಅಂತ ಅವರು ಕೂಡ ಡಿಮಾಂಡ್ ಮಾಡ್ತಿದ್ದಾರೆ. ಬಟ್ ಆ ರೀತಿ ಏನೂ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೊತ್ತು ಏನೋ ಪ್ರಶ್ನೆ ಇತ್ತು ಅಥವಾ ಇಷ್ಟೊತ್ತೇನು ಗೊಂದಲ ಇತ್ತು, ಕನ್ವಿನ್ಸ್ ಆಗಿದ್ದಾರಾ ಇಲ್ವಾ, ಕನ್ವಿನ್ಸ್ ಆಗಿದ್ದಾರಾ ಇಲ್ಲ, ನೋ ಕನ್ವಿನ್ಸ್ ಆಗಿಲ್ಲ. ಹಾಗಾಗಿ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ, ನನ್ನ ಒಂದು ತೀರ್ಮಾನದಲ್ಲಿ ಯಾವುದೇ ಒಂದು ಬದಲಾವಣೆ ಇರೋದಿಲ್ಲ, ನನ್ನ ಕಡೆ ಹೇಳೋದನ್ನ ನಾನು ಹೇಳಿದ್ದೀನಿ. ಇನ್ನು CM ಮತ್ತು ಹೈಕಮಾಂಡ್ ಸುರ್ಜೇವಾಲಾ ಏನು ನಿರ್ಧಾರ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡ್ತೀನಿ ಅಂತ ಅವರೀಗ ಹೇಳಿದಾರಂತೆ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರ ಫೈನಲ್ ಅಂತಿಮ ಡಿಸಿಷನ್ ಏನು ಅನ್ನೋಂಥದ್ದು ಇಲ್ಲಿ ಗೊತ್ತಾಯಿತು. ಅದರ ಜೊತೆಗೆ ಸುರ್ಜೇವಾಲಾ ಅವರು ಒಂದು ಹೋಪ್ಸ್ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಏನವರು ಭೇಟಿಯಾಗಿದ್ರು ರೆಡ್ಡಿ ಅವರನ್ನ, ಆ ಸಂದರ್ಭದಲ್ಲಿ ಒಂದು ಹೋಪ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಂಗೆ ಮಾಹಿತಿ ಇರಲಿಲ್ಲ. ಈ ಒಂದು ಇಲಾಖೆ ಅಥವಾ ಇಲಾಖಾವಾರು ಹಂಚಿಕೆ ಇದೆಲ್ಲವೂ ಕೂಡ ಗೊತ್ತಿರಲಿಲ್ಲ. ಈ ಹಿಂದೆ ರೆಡ್ಡಿ ಅವರು GBAನ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ರು, ಅದ್ರ ಬಗ್ಗೆ ನಂಗೆ ಮಾಹಿತಿ ಇರಲಿಲ್ಲ. ನೋಡೋಣ, ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೀನಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತೀನಿ, ಅದಾದ ನಂತರ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಒಂದು ಹೋಪ್ಸ್ ಕೊಟ್ಟಿದ್ದಾರಂತೆ. ಬಟ್ ಇಲ್ಲಿ ರಾಹುಲ್ ಗಾಂಧಿ ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅವರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರು ನೋಡಿ ರಾಜೀನಾಮೆ ವಾಪಸ್ ಪಡೆಯಲಿಕ್ಕೆ ಅವರಿಗೆ ಒಂದು ಸೂಚನೆ ಕೊಡಿ, ಇಲ್ಲ ಅಂತಂದ್ರೆ ಬಿಡಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಸುರ್ಜೇವಾಲಾ ಅವರು ಒಂದು ಹೋಪ್ಸ್ ಕೊಟ್ಟಿದ್ದಾರೆ. ಈಗ ಅವರಿಗೆ ಬೆಳಿಗ್ಗೆ ಖಾಸಗಿ ಹೋಟೆಲ್ನಲ್ಲಿ ಹೋಗಿ ರೆಡ್ಡಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಆಗಿದ್ರು, ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಏನೋ CM ಸುರ್ಜೇವಾಲಾ ಸಂಧಾನಕ್ಕೂ ಮಣಿಯದ ರೆಡ್ಡಿ ನಿನ್ನೆ ಹೋಗಿ DK ತಡರಾತ್ರಿ ಸಂಧಾನ ಮಾಡಿದ್ರು. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ನನ್ನ ನಿಲುವಿಗೆ ನಾನು ಇಂದಿಗೂ ಕೂಡ ಬದ್ಧ. ಖಾತೆ ಕ್ಯಾತೆ ರಾಮಲಿಂಗಾರೆಡ್ಡಿ ಕಾದು ನೋಡುವ ತಂತ್ರವನ್ನ ಈಗ ಹೆಣಿತಾ ಇದ್ದಾರೆ. ನನ್ನ ಅಭಿಪ್ರಾಯ ಹೇಳಿದ್ದೀನಿ, ಅವರ ತೀರ್ಮಾನ ಹೇಳಲಿ, ಬಟ್ ಯಾವುದೇ ಬದಲಾವಣೆ ಇರೋದಿಲ್ಲ. ಮುಂದಿನ ನಡೆ ಬಗ್ಗೆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು, ಮುಂದೇನ್ ಮಾಡ್ತಾರೆ ಅಂತ. ರಾಮಲಿಂಗಾರೆಡ್ಡಿ ರಾಜೀನಾಮೆ ರಹಸ್ಯ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿತಾ ಇದೆ ನೋಡಿ. ರಾಜೀನಾಮೆ ವಾಪಸ್ ಪಡೆಯಲು DKಶಿ ಸುರ್ಜೇವಾಲಾ ಹೇಳಿದ್ದಾರೆ, ಆದ್ರೆ ನಾನು ವಾಪಸ್ ಪಡೆಯೋದಿಲ್ಲ. ಸದ್ಯಕ್ಕೆ ನನ್ನ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೆಚ್ಚುವರಿ ಖಾತೆ ಬಗ್ಗೆ ಯಾವುದೇ ಚರ್ಚೆ ಕೂಡ ಮಾಡಿಲ್ಲ. ಅಂದ್ರೆ ಬೇರೆ ಆಫರ್ ಏನಾದರೂ ಕೊಡ್ಬೋದಾ ಅನ್ನೋ ಚರ್ಚೆ ಏನಾಗ್ತಿತ್ತಲ್ಲ, ಹಾಗಾಗಿ ಈ ರೀತಿಯಾಗಿ ಹೇಳಿರಬಹುದು. ಹೆಚ್ಚುವರಿ ಖಾತೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಚರ್ಚೆ ಆಗಿಲ್ಲ. CM ಅದರ ಜೊತೆಗೆ ಸುರ್ಜೇವಾಲಾ ಎಲ್ಲರೂ ಕೂಡ ಸಂಧಾನ ಮಾಡಿದ್ರು, ಅದು ಕೂಡ ಯಾವುದೇ ಬದಲಾವಣೆ ಇಲ್ಲ. ರಾಜೀನಾಮೆ ನಿರ್ಧಾರದಿಂದ ನಾನು ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನನ್ನ ನಿಲುವಿಗೆ ಇಂದಿಗೂ ಕೂಡ ನಾನು ಬದ್ಧ ಆಗಿರ್ತೀನಿ. ಈ ಖಾತೆ ಕ್ಯಾತೆ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಕಾದ್ ನೋಡುವ ತಂತ್ರವನ್ನ ಈಗ ರೂಪಿಸ್ತಾ ಇದ್ದಾರೆ. ಕಾದ್ ನೋಡೋಣ, CM ಏನ್ ಮಾಡ್ತಾರೆ, ಸುರ್ಜೇವಾಲಾ ಏನ್ ಮಾಡ್ತಾರೆ. ನನ್ನ ಅಭಿಪ್ರಾಯ ಏನ್ ಹೇಳಬೇಕು ಅದನ್ನು ಹೇಳಿದ್ದೀನಿ, ಮುಂದಿನ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು. ಮುಂದಿನ ನಡೆ ಬಗ್ಗೆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ರಾಜೀನಾಮೆ ರಹಸ್ಯ ಈಗಲೂ ಕೂಡ ಸಸ್ಪೆನ್ಸ್ ಆಗಿ ಉಳಿತಾ ಇದೆ. ಈ ಸ್ಥಿತಿಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಬಸವರಾಜ್ ಹುಗಾರ್. ಈಗ ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಸಿಕ್ಬಿಡ್ತು ಅಂತಂದ್ರೆ ರೆಡ್ಡಿ ಅವರು ಏನ್ ನಿರ್ಧಾರ ಮಾಡಿದ್ದಾರೆ, ಕನ್ವಿನ್ಸ್ ಆಗಿದ್ದಾರೆ ಇಲ್ವಾ ಅನ್ನೋದಕ್ಕೆ ಒಂದು ಉತ್ತರ ಇವಾಗ ಸಿಕ್ತು. ಖಂಡಿತವಾಗಿ ಕೂಡ ರೆಡ್ಡಿ ಅವರು ಕನ್ವಿನ್ಸ್ ಆಗಿಲ್ಲ, ರಾಮಲಿಂಗಾರೆಡ್ಡಿ ಕನ್ವಿನ್ಸ್ ಆಗಿಲ್ಲ. ಅವರೀಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ಈ ರೀತಿ ಏನೇ ಇದ್ರೂ ಕೂಡ ನನ್ನ ತೀರ್ಮಾನದಲ್ಲಿ ನಾನು ಯಾವುದೇ ಬದಲಾವಣೆ ಇಲ್ಲ, ಎಲ್ಲರಿಗೂ ಕೂಡ CM ಮತ್ತೆ ಸುರ್ಜೇವಾಲಾ ಅವ್ರಿಗೆ ಬಿಟ್ಟಿರೋದು. ಬಟ್ ಇವಾಗ ನಾನು ಏನ್ ಹೇಳಿದ್ರೆ ಅದೇ ಫೈನಲ್ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಇನ್ನು ಮುಂದೆ ಇಫ್ ಇನ್ ಕೇಸ್ ನಿಜವಾಗ್ಲೂ ಕೂಡ ಖಾತೆ ಬದಲಾವಣೆಗೆ ಏನಾದರೂ ಒಪ್ಪಿಲ್ಲ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಮುಂದೆ ಏನ್ ಮಾಡ್ಬೋದು? ರೋಶಿನಿ, ಈಗ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವ್ರನ್ನ ಕೂಡ ಭೇಟಿಯಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಅವರ ರಾಜೀನಾಮೆ ಕೂಡ ನೀವು ವಾಪಸ್ ತೆಗೆದುಕೊಳ್ಳಿ, ತಾವು ಪಕ್ಷದಲ್ಲಿ ಹಿರಿಯರಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಕೂಡ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಸುರ್ಜೇವಾಲಾ ಅವ್ರ ಮುಂದೆಯೂ ಕೂಡ ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ, ನನಗೆ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಕೊಡಿ, ಇಲ್ಲ ಅಂತಂದ್ರೆ ನನಗೆ ಯಾವುದೇ ರೀತಿ ಖಾತೆ ಬೇಡ, ನನಗೆ ನೀರಾವರಿ ಖಾತೆಯಲ್ಲೂ ಕೂಡ ಯಾವುದೇ ರೀತಿ ಅಷ್ಟೊಂದು ಕೆಲಸ ಮಾಡಲಿಕ್ಕೂ ಕೂಡ ಆಸಕ್ತಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಮಲಿಂಗಾರೆಡ್ಡಿ
ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಕೂಡ ಸುರ್ಜೇವಾಲಾ ಅವರಿಗೆ ಹೇಳಿದಾರಂತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ, ರಾಜೀನಾಮೆ ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಅವರ ನಿರ್ಧಾರವನ್ನ ಬದಲಿಸುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಸುರ್ಜೇವಾಲಾ ಅವರು ಕೂಡ ಮನವೊಲಿಸ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದ್ವು. ಆದರೆ ರಾಮಲಿಂಗಾರೆಡ್ಡಿ ಅವರು ಸುರ್ಜೇವಾಲಾ ಅವರ ಒಂದು ಮಾತಿಗೂ ಕೂಡ ಅವರು ಕೂಡ ಅದನ್ನ ತಮ್ಮ ಒಂದು ನಿರ್ಧಾರವನ್ನ ಬದಲಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದಾರಂತೆ. ಹಾಗಾಗಿ ಇದೀಗ ಅವರು ಕೂಡ ಒಂದು ಕ್ಲಾರಿಟಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಈಗ ಸುರ್ಜೇವಾಲಾ ಅವರಿಗೂ ಕೂಡ ನನ್ನ ನಿಲುವು ಏನನ್ನುವಂಥದ್ದು ಹೇಳಿದ್ದೇನೆ, ಇತ್ತ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹೇಳಿದ್ದೇನೆ. ಅವರು ಇಬ್ಬರೂ ಕೂಡ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಾನು ಸಂಜೆವರೆಗೂ ಕೂಡ ಕಾದ್ ನೋಡ್ತೇನೆ. ಒಂದ್ ವೇಳೆ ಏನಾದ್ರೂ ಅವರು ನನ್ನ ಒಂದು ಬೇಡಿಕೆಯಂತೆ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾನು ಮುಂದೆ ರಾಜೀನಾಮೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತೇನೆ. ರಾಜ್ಯಪಾಲರಿಗೂ ಕೂಡ ಹೋಗಿ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅನ್ನುವಂತ ತೀರ್ಮಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಈಗ ಗೋಚರಿಸ್ತಾ ಇದೆ. ಅವರು ಕೂಡ ಹೇಳಿದ್ದಾರೆ, ನನಗೆ ಯಾವುದೇ ರೀತಿ ಈ ಒಂದು ನೀರಾವರಿ ಖಾತೆಯಲ್ಲೂ ಕೂಡ ಆಸಕ್ತಿ ಇಲ್ಲ ಅನ್ನುವಂಥದ್ದು. ನನ್ನ ಒಂದು ನಿರ್ಧಾರ ಒಂದೇ, ಆ ನಿರ್ಧಾರವನ್ನು ಬದಲಿಸೋಕೆ ಆಗಲ್ಲ. ಆದ್ರೆ ನನ್ನ ಬೇಡಿಕೆ ಏನಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾನು ಸುರ್ಜೇವಾಲಾ ಅವ್ರ ಮುಂದೆ ಕೂಡ ಹೇಳಿದ್ದೇನೆ, ಸಿಎಂ ಅವರಿಗೂ ಕೂಡ ಹೇಳಿದ್ದೇನೆ. ಅವ್ರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಾನು ಕಾದು ನೋಡ್ತೇನೆ ಅನ್ನುವಂತ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಅವರ ಒಂದು ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾನು ಬೇರೆ ಖಾತೆ ನಿಭಾಯಿಸುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಅವರ ನಿರ್ಧಾರ ಕೂಡ ಆಗಿರತಕ್ಕಂಥದ್ದು. ಹಾಗಾಗಿ ಇದೀಗ ಸಿಎಂ ಮತ್ತೆ ಸುರ್ಜೇವಾಲಾ ಅವರು ಕೂಡ ಯಾವ ರೀತಿ ಇದನ್ನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಮಾತ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಬಹಳ ಸಿದ್ಧರಾಗಿದ್ದಾರೆ, ಅವರ ನಿರ್ಧಾರ ಬದಲಿಸುವುದಿಲ್ಲ ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಿಎಂ ಮತ್ತೆ ಸುರ್ಜೇವಾಲಾ ಅವರು ಕೂಡ ಮತ್ತೊಮ್ಮೆ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಅದನ್ನ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತಂದು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಬೇಕಾದ್ರೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಕೊಡಬೇಕು ಅನ್ನುವಂಥ ಬಹಳ ರೀತಿಯಲ್ಲಿ ಕೂಡ ಪ್ರಮುಖವಾಗಿರ್ತಕ್ಕ ಒತ್ತಡ ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಇದನ್ನ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಈಗ ಕಟ್ಟುನಿಟ್ಟಿನ ಸೂಚನೆಯಂತೆ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರನ್ನ ಕಡೆಗಣನೆ ಮಾಡಿದ್ರೆ ಅದು ಮುಂದೆ ಜಿಬಿಎ ಚುನಾವಣೆ ಕೂಡ ಎಫೆಕ್ಟ್ ಆಗುವಂಥದ್ದು, ಮತ್ತೆ ಸರ್ಕಾರಕ್ಕೂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಹಿನ್ನಡೆ ಆದಂತೆ ಕಾಣುತ್ತೆ. ಹಾಗಾಗಿ ಇದನ್ನ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.